ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಬಿಗ್ ಬಾಸ್ ಅವ್ರ ಕಡೆಯಿಂದ ಫಸ್ಟ್ ಪ್ರೋಮೋ ಅಪ್ಡೇಟ್ ಆಗಿದೆ. ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ನಾನು ಅನ್ಕೊಂಡಿದ್ದೆ ಮೋಸ್ಟ್ಲಿ ಇದು ಫ್ಯಾಮಿಲಿ ವೀಕ್ ಮಾಡ್ತಾರೇನೋ, ಸ್ವಲ್ಪ ಸಜೆಷನ್ಸ್ ಕೊಡ್ಸೋದಾಗಿರ್ಬೋದು, ಒಂದು ಆಟದ ಒಂದು ತೀರ್ ಏನಿರುತ್ತೆ ಅದನ್ನ ಚೇಂಜ್ ಮಾಡ್ತಾರೇನೋ ಅಂತ ಅನ್ಕೊಂಡಿದ್ದೆ. ಆದ್ರೆ ತೆಲುಗು ಬಿಗ್ ಬಾಸ್ನ ಎಲ್ಲೋ ಕಾಪಿ ಮಾಡಿದ್ರಾ ಅಂತ ಅನ್ನಿಸ್ತು. ಯಾಕಂದ್ರೆ ಲಾಸ್ಟ್ ವೀಕ್ ಯಾರು ತೆಲುಗು ಬಿಗ್ ಬಾಸ್ನ ಫಾಲೋ ಮಾಡ್ತಿರೋ ಅವ್ರಿಗೆ ಗೊತ್ತಿರುತ್ತೆ. ಹಳೆ ಕಂಟೆಸ್ಟೆಂಟ್ಸ್ನೆಲ್ಲ ಒಳಗಡೆ ಕರೆಸಿ ಒಂದು ಸ್ವಲ್ಪ ಸಜೆಷನ್ಸ್ನ ಕೊಡಿಸೋಂಥ ಪ್ರಯತ್ನ ಮಾಡಿರ್ತಾರೆ. ಅದನ್ನೇ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿಸಿದ್ರ ಕನ್ನಡ ಬಿಗ್ ಬಾಸ್ಗೆ ಅಂತ ಅನ್ನಿಸ್ತು. ಬಟ್ ಬಂದಿರೋ ಕಂಟೆಸ್ಟೆಂಟ್ಸು ಮಜಾ ಕೊಟ್ರೆ ಸಾಕು, ಯಾವ್ದು ಕಾಪಿ ಮಾಡಿದ್ರೆ ಏನು ನಮಗೆ ಅಲ್ವಾ? ಸೊ ಪ್ರೋಮೋಲಿ ಏನಿತ್ತು ಏನು ಅಂತ ಮಾತಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ, ಕಮೆಂಟ್ ಮಾಡೋದನ್ನ ಮಾತ್ರ ಮರ್ತೋಗ್ಬೇಡಿ ಅಂತ ಹೇಳ್ತಾ, ನಾನು ಅನ್ಕೊಂಡಿದ್ದೆ ಆ್ಯಕ್ಚುಲಿ ಸಂಗೀತ, ಕಾರ್ತಿಕ್, ವಿನಯ್ ಅವರೆಲ್ಲ ಬರ್ತಾರೆ ಅಂತ. ಮೋಸ್ಟ್ಲಿ ಮುಂದಿನ ದಿನಗಳಲ್ಲಿ ಬರ್ತಾರೇನೋ, ಬರಬೇಕು ಅಂತ ನಾನು ಇಷ್ಟಪಡ್ತೀನಿ. ನಿಮ್ಗೆ ಏನು ಅನ್ಸುತ್ತೆ? ಸಂಗೀತ ಶೃಂಗೇರಿ, ನಮ್ರತಾ, ಕಾರ್ತಿಕ್ ಅವರೆಲ್ಲ ಬರಬೇಕು ಅನ್ಸುತ್ತಾ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಇದನ್ನ ಬಿಟ್ಟರೆ ನಮ್ಮ ಪ್ರೋಮೋಗೆ ಡೈರೆಕ್ಟ್ ವಿಚಾರಕ್ಕೆ ಬರೋದಾದ್ರೆ, ಸ್ಟಾರ್ಟಿಂಗ್ ಅಲ್ಲೇನೆ ನಮ್ಮ ಪ್ರತಾಪ್ ಅವ್ರು ಬರ್ತಾರೆ. ಪ್ರತಾಪ್ ಅವರಂತೂ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಲ್ಲಿ ಆಕ್ಟಿವ್ ಆಗಿ ಹೋಗ್ಬಿಟ್ಟಿದ್ದಾರೆ. ತುಂಬಾ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಮೂವೀಸ್ ಎಲ್ಲ ಬರ್ತಾ ಇದೆ ಅಂತೆ. ಚೆನ್ನಾಗಿರ್ಲಿ, ಒಳ್ಳೇದಾಗ್ಲಿ. ಬರ್ತಾರೆ, ತುಂಬಾನೇ ಎಂಟರ್ಟೈನಿಂಗ್ ಆಗಿ ಮಾತಾಡ್ತಾ ಇರೋದು, ಆಕ್ಟಿವ್ ಆಗಿ ಮಾತಾಡ್ತಾ ಇರೋದು ನಮಗೆ ಕಾಣಿಸ್ತಾ ಇದೆ. ಚೈತ್ರ ಕುಂದಾಪುರ ಅವರು ಪ್ರತಾಪಣ್ಣ ಅಂದ್ರೆ ಹಣ ಅನ್ಬೇಡಿ ಅಂತಾರೆ. ಅದು ಒಂಥರಪ ಮಜಾ ಬರುತ್ತೆ. ಯಾಕಂದ್ರೆ ಹೌದು, ಆಬ್ವಿಯಸ್ಲಿ ಪ್ರತಾಪ್ ಅವರು ಮೋಸ್ಟ್ಲಿ ದೊಡ್ಡವರೇ ಅನ್ಸುತ್ತೆ, 27-28 ಅನ್ಸುತ್ತೆ ಅವರಿಗೂ. ಬಟ್ ಸ್ಟಿಲ್ ಅಲ್ಲಿ ಅಣ್ಣ ಅನ್ಬೇಡಿ ಅಂದಿದ್ದು ಒಂದ್ ಸ್ವಲ್ಪ ಚೆನ್ನಾಗ್ ಅನ್ನಿಸ್ತು. ಎಲ್ಲರೂ ನಕ್ಕೊಳ್ತಾರೆ. ನಮ್ಮ ಹನುಮಂತ್ ಅವರು ನಮ್ಮ ತನೀಶ್ ಅವ್ರ ಜೊತೆ ಡ್ಯಾನ್ಸ್ ಮಾಡಕ್ ಹೋಗ್ತಾರೆ. ಅದು ಎಲ್ಲ ಒಂದ್ ಸ್ವಲ್ಪ ಚೆನ್ನಾಗ್ ಕಾಣಿಸುತ್ತೆ. ನಮ್ಮ ಸಂತೋಷ್ ಗುರು, ತುಕಾಲಿ ಸಂತೋಷ್, ಆಕ್ಚುಲಿ ಅವ್ರು ಇರ್ಲಿಲ್ಲ ಅಂದ್ರೆ ಲಾಸ್ಟ್ ಸೀಸನ್ ಅಲ್ಲಿ ಎಂಟರ್ಟೈನ್ಮೆಂಟ್ ಅನ್ನೋದೇ ಕಡಿಮೆ ಆಗ್ಬಿಡೋದೇನೋ. ಯಾಕಂದ್ರೆ ನಮ್ಮೆಲ್ಲರಿಗೂ ಗೊತ್ತು, ಸೀಸನ್ 10 ಅಂದ್ರೆ ಸ್ವಲ್ಪ ಜಾಸ್ತಿ ಜಗಳ, ಗಲಾಟೆ, ಫ್ರೆಂಡ್ಶಿಪ್ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗು ಸಿಕ್ಕಾಪಟ್ಟೆ ಇದ್ದಿದ್ದ ಸೀಸನ್ 10 ಆಗಿರುತ್ತೆ. ಎಂಟರ್ಟೈನ್ಮೆಂಟ್ ಅಂದಾಗ ಬಂದಾಗ ಅಷ್ಟೋ ಇಷ್ಟು ಎಂಟರ್ಟೈನ್ಮೆಂಟು ಅದು ಕೂಡ ಸಿಕ್ಕಿದ್ದು ನಮ್ಮ ತುಕಾಲಿ ಅವರಿಂದ. ಒಂದು ಸೀಸನ್ 10ಗೆ ಕಳೆ ತಂದ್ರು ಅಂತಾನೆ ಹೇಳ್ಬೋದು. ಆ ತುಕಾಲಿ ಸಂತೋಷ್ ಅವರು ಕೂಡ ಬರ್ತಾರೆ. ಆಗ ನಮ್ಮ ಹನುಮಂತವ್ರು ಏ ಮಾಮ ಅಂತ ಹೋದ್ರೆ, ಮಾಮ ಮಾಮ ಅನ್ಕೊಂಡೆ ನಮ್ಮ ಮಾನಸನ್ ಕಲ್ಸ್ಬಿಟ್ಟಲ್ಲೋ ಅಂತ ಬೇಜಾರ್ ಮಾಡ್ಕೋತಾರೆ. ಆಕ್ಚುಲಿ ತುಕಾಲಿ ಅವ್ರಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ, ಮಾನಸ್ ಅವರು ಅಷ್ಟು ಬೇಗ ಎಲಿಮಿನೇಟ್ ಆಗಿದ್ದು. ಮತ್ತೆ ಅಷ್ಟು ಬೇಗ ಎಲಿಮಿನೇಟ್ ಆದ್ರು ಅಂತ ಅನ್ನೋದಕ್ಕಿಂತನೂ ಮಾನಸ ಹಂದಿ ತರ ಇದ್ದಾಳೆ, ಕರಿ ಹಂದಿ ಈ ತರ ಅಂದಿದ್ದು ಆಬ್ವಿಯಸ್ಲಿ ಪರ್ಸನಲ್ ಆಗಿ ಗಂಡ ಅಂತ ಅನ್ನಿಸ್ಕೊಂಡವನ್ಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಬಟ್ ಮಾನಸಗೆ ಅವ್ರು ಸಪೋರ್ಟ್ ಮಾಡಿದ ರೀತಿ ಸೀರಿಯಸ್ಲಿ ತುಂಬಾ ಇಷ್ಟ ಆಯ್ತು. ಅವ್ರ ಪರ ನಿಂತ್ಕೊಂಡು ಪ್ರತಿಯೊಂದು ಚಾನಲ್ಗೆ ಹೋಗಿ ನಾನು ಹಂದಿ ಅಂತ, ಅವಳ ಹಂದಿ ತರನೇ ಇದ್ರೆ ನನ್ಗೆ ಹಂದಿನೇ ಇಷ್ಟ, ಫೋಟೋ ಮಾಡಿ ಹಾಕಿಸ್ಕೊತೀನಿ ಅನ್ನೋದು, ಆ ಥರ ತುಂಬಾನೇ ಸಪೋರ್ಟ್ ಮಾಡಿದ್ರು ಮಾನಸಗೆ. ಆ ಗಿಲ್ಟು ಇನ್ನೂ ತುಕಾಲಿಗೆ ಇದೆ ಅನ್ನೋದು ನಮಗೆ ಹನುಮಂತ್ ಅವ್ರ ಜೊತೆ ಮಾತಾಡಿದ್ರೇನೆ ಗೊತ್ತಾಗುತ್ತೆ. ನಮ್ಮ ಹನುಮಂತು ಡ್ಯಾನ್ಸ್ ಎಲ್ಲ ಮಾಡ್ತಾರೆ ತನಿಷಾ ಅವ್ರ ಹತ್ರ ಅಂತ. ಹನುಮಂತ್ ಅಂತೂ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರ್ತಾರೆ ಮನೆಯಲ್ಲಿ, ಪ್ರತಿಯೊಬ್ಬರ ಹತ್ರನೂ ಇನ್ವಾಲ್ವ್ಮೆಂಟ್ ಮಾಡ್ಕೋಬೇಕಾದ್ರೆ. ಬಟ್ ನಿನ್ನೆ ಮಾತ್ರ ರ್ಯಾಂಕಿಂಗ್ ಬಂದಾಗ ಸಿಕ್ಕಾಪಟ್ಟೆ ಸೇಫ್ ಆಗಿ ಆಡಿದ್ರ ಹನುಮಂತು ಅಂತ ಅಂತೂ ನನಗೆ ಖಂಡಿತ ಅನ್ನಿಸ್ತು. ನಿಮ್ಗೇನು ಅನ್ನಿಸ್ತು? ಹನುಮಂತ್ ಅವರು ನಂಬರ್ ಅಂದ್ರೆ TRP ಯಾರು ತಂದು ಕೊಡ್ತಾರೆ ಅಂತ ಒಂದು ಟಾಸ್ಕ್ ಕೊಟ್ಟಾಗ ಅವ್ರನ್ನ ನಂಬರ್ 1 ಅಂತ ಇಟ್ಕೊಂಡು ಕೆಳಗಡೆ ಒಂದು ಸೇಫ್ಗೆ ಮಾಡಿದ್ರು ಅಂತ ಅನ್ನಿಸ್ತಾ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅದನ್ನ ಬಿಟ್ರೆ ಲಾಸ್ಟ್ ಅಲ್ಲಿ ನಮ್ಮ ತುಕಾಲಿ ಸಂತೋಷ್ ಅವ್ರಿಗೆ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ವಾಯ್ಸ್ ನೋಟ್ ಬರ್ತೈತೆ. ನಿಮ್ಮ ಒಂದು ತುಕಾಲಿ ಸಂತೋಷನ್ನ ಮನೆಗೆ ಕರೆಸಿ ವರ್ತೂರ್ ಸಂತೋಷ್ ಅವ್ರ ಬೀನ್ ಬ್ಯಾಗ್ನ ಕೂರಿಸಿ ಮಾತಾಡಿಸ್ಲಿಲ್ಲ ಅಂದ್ರೆ ಅದಕ್ಕೆ ಕಳೆನೇ ಇರಲ್ಲ ಅಂತ ಅಂದ್ಬಿಟ್ಟು ವರ್ತೂರ್ ಸಂತೋಷ್ ಅವ್ರನ್ನ ಕರೆಸ್ತಾರೆ. ಹೌದು, ಆಕ್ಚುಲಿ ಲಾಸ್ಟ್ ಸೀಸನ್ ಇವರಿಬ್ರು ಒಂದು ಕಾಂಬಿನೇಷನ್ ಏನಿರುತ್ತೆ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿರುತ್ತೆ. ಸಿಕ್ಕಾಪಟ್ಟೆ ಒಂದು ಬೀನ್ ಬ್ಯಾಗೆ ಫೇಮಸ್ ಆಗಿ ಹೋಗ್ಬಿಟ್ಟಿರುತ್ತೆ. ಅವ್ರು ಮಾತಾಡ್ತಿದ್ದು ಅಷ್ಟೇ, ತುಂಬ ಚೆನ್ನಾಗಿ ಮಾತಾಡೋರು. ಚಿಕ್ಕ ಪುಟ್ಟದಾಗೆ ಕಿತ್ತಾಡ್ಕೊಂಡು ಅವಾಗವಾಗಲೇ ಸರಿ ಮಾಡಿಸ್ಕೊಂಡು ಒಂದು ಸ್ನೇಹ ಜೀವಿಗಳಾಗಿ ಇದ್ದಿದ್ದು ವರ್ತೂರ್ ಸಂತೋಷ್ ಮತ್ತೆ ತುಕಾಲಿ ಸಂತೋಷ್. ಅವರಿಬ್ರು ಕೂಡ ಈ ಸಲ ಮನೆಗೆ ಬರ್ತಾರೆ. ಯಾರ್ಯಾರಿಗೆ ಯಾವ್ಯಾವ ತರ ಸಜೆಷನ್ ಕೊಡ್ತಾರೆ ಅನ್ನೋದು ನಾನು ಮಾತ್ರ ಕ್ಯೂರಿಯಸ್ ಆಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ತುಕಾಲಿ ಸಂತೋಷ್ ಅವರಿಂದ ಭವ್ಯಗೆ ಒಂದು ಸ್ವಲ್ಪ ಸಜೆಷನ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಆಯುಷ್ ಅವ್ರಿಗೆ ಕೂಡ ಪಕ್ಕ ಸಜೆಷನ್ಸ್ ಅನ್ನೋದು ತುಕಾಲಿ ಅವರಿಂದ ಸಿಗುತ್ತೆ. ಯಾಕಂದ್ರೆ ಲಾಸ್ಟ್ ಅಲ್ಲಿ ಅವ್ರು ಕಾಲ್ ಮಾಡಿದಾಗೇನೆ ಹೇಳಿರ್ತಾರೆ. ತ್ರಿವಿಕ್ರಮ್ಗೂ ಕೂಡ ಇದರಿಂದ ಹೆಲ್ಪ್ ಆಗುತ್ತೆ ಅಂತ ನನಗೆ ಅನ್ಸುತ್ತೆ. ಯಾರ್ಯಾರಿಗೆ ಯಾವ್ಯಾವ ಸಜೆಷನ್ ಯಾರ್ಯಾರು ಕೊಡ್ತಾರೆ ಅನ್ನೋದು ಕ್ಯೂರಿಯಾಸಿಟಿ ಮಾತ್ರ ಹೆವಿ ಆಗಿದೆ. ನಿಮ್ಗೆ ಏನ್ ಅನ್ಸುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇಷ್ಟು ಈ ವಿಡಿಯೋ ಆಗಿತ್ತು. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.